ನಮಸ್ಕಾರ ವೀಕ್ಷಕರೇ. ಒಂದುಗೂಡೋದ್ರಿಂದ ನಾವು ಉಳಿಯುತ್ತೇವೆ, ಒಡೆದು ಹೋಗೋದ್ರಿಂದ ನಾವು ಅಳಿಯುತ್ತೇವೆ ಅನ್ನೋ ನೀತಿ ಗಾದೆ ಮಾತಿದೆ. ಈ ಗಾದೆ ಮಾತು ಎಲ್ಲ ಸಂಬಂಧಗಳಿಗೂ ಅನ್ವಯ ಆಗುತ್ತೆ. ಅದರಲ್ಲೂ ಒಂದೇ ಸೂರಿನಡಿ ವಾಸಿಸುವ ಅತ್ತೆ ಸೊಸೆ ಜೋಡಿಗಂತೂ ಹೆಚ್ಚು ಸೂಕ್ತವಾಗುತ್ತೆ. ಸಂಡೇ ಸ್ಪೆಷಲ್ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅತಿ ಚಿಕ್ಕ ವಯಸ್ಸಿನಲ್ಲೇ ವಿಶ್ವ ಪ್ರಖ್ಯಾತಿಯನ್ನು ಹೊಂದಿ NRI ಪ್ರಶಸ್ತಿ, ಆದರ್ಶ ರತ್ನ, ನಾಟ್ಯ ಸರಸ್ವತಿ, ಇಂದಿರಾ ಪ್ರಿಯದರ್ಶಿನಿ, ಪದ್ಮಕಲಾಶ್ರೀ, ಬೆಂಗಳೂರು ಸೂಪರ್ ಮಾಡೆಲ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮಡಿಲಿಗೆ ಹಾಕಿಕೊಂಡಿರುವ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಹಾಗೂ ಲೇಖಕಿ ರೂಪಾಯಿಯವರವರು ಒಂದು ವಾರದಿಂದ ನಮ್ಮ ಕಾರ್ಯಕ್ರಮದಲ್ಲಿ ತೀರ್ಪನ್ನ ನೀಡ್ತಾ ಬಂದಿದ್ದಾರೆ. ಇಂದು ಸಹ ನಮ್ಮ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿರೋದು ನಮಗೆ ಬಹಳನೇ ಹೆಮ್ಮೆಯನ್ನ ತರ್ತಾ ಇದೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ರೂಪಾ ಅವರೇ. ನಮಸ್ಕಾರ ಶ್ವೇತಾ. ಬೆಸ್ಟ್ ಅತ್ತೆ ಸೊಸೆ ಕಾರ್ಯಕ್ರಮಕ್ಕೆ ZTV ಎಲ್ಲ ಕನ್ನಡ ವೀಕ್ಷಕರಿಗೂ ಸ್ವಾಗತ. ಬಹಳನೇ ಖುಷಿ ಆಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ನೀವು ನಮ್ಮ ಜೊತೆ ಇರೋದು. ಹಾಗಿದ್ರೆ ಕಾರ್ಯಕ್ರಮವನ್ನ ಆರಂಭಿಸೋಣ. JP ನಗರದ ಬೆಸ್ಟ್ ಅತ್ತೆ ಸೊಸೆ ಮಾಡಿದ್ರೆ ಇನ್ನ ಚೆನ್ನಾಗಿ. ನೆಕ್ಸ್ಟ್ ಅತ್ತೆ ಸೊಸೆನ ಮೀಟ್ ಮಾಡಿದ್ದು ದಿವ್ಯಾ ಮತ್ತು ಶಾರದಾ ಅವ್ರನ್ನ. ಅವರು ಪನ್ನೀರ್ ರಾಜ್ಮಾ ಕರಿ ಮಾಡಿದ್ರು ಮತ್ತು ಬಾಳೆಹಣ್ಣಿನ ಹಲ್ವಾ ಮಾಡಿದ್ರು. ಅಫ್ಕೋರ್ಸ್ ಹಲ್ವಾ ನಾನು ಇಷ್ಟಪಟ್ಟೆ ಪಡ್ತೀನಿ. ಆದರೆ ಅವರಿಬ್ಬರಲ್ಲಿ ಅಗೈನ್ ಈ ಅತ್ತೆ ಸೊಸೆಯಲ್ಲೂ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು, ಮಾತಾಡ್ತಿರ್ಲಿಲ್ಲ. ಮತ್ತು ರಾಜ್ಮಾ ಕರಿನಲ್ಲೂ ಮಸಾಲೆ ಇನ್ನೂ ಹಸಿ ಹಸಿಯಾಗೇ ಇತ್ತು, ನಂಚು ಬೇಯಬೇಕಾಗಿತ್ತು. ಹೌದು, ನೀವು ಅಫ್ಕೋರ್ಸ್ ಅದನ್ನ ಹೇಳಿದ್ರಿ ಕೂಡ. ಹೇಳಿದ್ದೆ, ಹೌದು. ಆಮೇಲೆ ಅವರೊಂದು ಕಡುಬು ಮಾಡಿದ್ರು, ಅದು ಸ್ವಲ್ಪ ಅಂಟಾಗೇನೆ ಇತ್ತು. ಅಂದರೆ ಡ್ರೈ ಆಗಿ ಗಂಟ್ಲಿಗೆ ಹಾಗೆ ಸಿಕ್ಕಾಕೊಳ್ಳೋ ಥರ ಅಥವಾ ತಿಂತಾದ್ರೆ ಬಾಯಿಗೆ ಸಿಕ್ಕಾಕೊಳ್ಳೋ ಥರ ಅದಷ್ಟು ಅವ್ರೊಂಚೂರು ಸರಿಪಡಿಸ್ಕೋಬೇಕು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಗಾಯತ್ರಿ ಮತ್ತು ಲಕ್ಷ್ಮಿ ಅವರು ಇದು ಮಾಡಿದ್ರು, ಚೆನ್ನಾರಗ್ಗ ಪ್ರಾಕ್ಟೀಸ್ ಮಾಡಿದ್ರು ಮತ್ತು ಡ್ರೈ ಫ್ರೂಟ್ಸ್ ಡಿಶ್ ಅಂತ ಅದನ್ನು ನಾನು ತಿಂತಿರಲಿಲ್ಲ. ಸೋಯಾ ರೋಸ್ ಮಿಲ್ಕು ಅಷ್ಟೇ, ಅದೆರಡೂ ಡಿಫ್ರೆಂಟ್ ಇದಾಯಿತು, ಐಟಮ್ ಆಗಿತ್ತು, ನನಗೂ ಇಷ್ಟ ಆಯಿತು. ಆಮೇಲೆ ಅತ್ತೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ ಕಮ್ಯುನಿಕೇಟ್ ಮಾಡಿದ್ರು ಅಂತ ಅನ್ನಿಸ್ತು. ಇದು ಆರೆಂಜ್ ರೈಸು ಚಿತ್ರಾನ್ನದ ಥರನೇ ಇತ್ತು. ಅಂದರೆ ಆರೆಂಜ್ನ ಮೇ ಬಿ ಅವ್ರು ಬೇಯಿಸಿದ್ದಕ್ಕಿರ್ಬೋದು, ಆರೆಂಜ್ ಟೇಸ್ಟ್ ಕಳ್ಕೊಂಡ್ಬಿಟ್ಟಿತ್ತು ಅನಿಸುತ್ತೆ. ಸೊ ನಾವು ರೆಗ್ಯುಲರ್ ಚಿತ್ರಾನ್ನ ಏನು ತಿಂತೀವೋ ಅದೇ ರೀತಿ ಇತ್ತು. ಎಕ್ಸ್ಟ್ರಾಡಿನರಿಯಾಗಿ ಏನಿರಲಿಲ್ಲ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಅತ್ತೆ ಸೊಸೆ ಇದ್ದಿದ್ದು ಸವಿತಾ ಮತ್ತು ಶ್ರೀರಂಗಮಣಿ. ಅವರು ಸಬ್ಸಿಗೆ ಸೊಪ್ಪಿನ ಇಡ್ಲಿ ಮಾಡಿದ್ರು ಮತ್ತು ಕುಂದ ಅಂತ ಒಂದು ಸ್ವೀಟ್ ಮಾಡಿದ್ರು. ಆಮೇಲೆ ಇದು ಮಾಡಿದ್ರು, ತಿರಂಗ ರೈಸ್ಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಅವತ್ತೇ
ಸ್ವಲ್ಪ ಟೆನ್ಷನ್ ಆಗಿದ್ರು ಅಂತ ಅನ್ಸುತ್ತೆ. ಮತ್ತು ಆದರೆ ಸೊಸೆ ಕಾನ್ಫಿಡೆಂಟ್ ಆಗಿದ್ರು, ಆ ಥರ ಏನು ಟೆನ್ಷನ್ ಇಟ್ಕೊಂಡಿರಲಿಲ್ಲ. ಮತ್ತು ಹಲ್ವಾ ಮತ್ತು ದಮ್ ಬಿರಿಯಾನಿ ರೆಗ್ಯುಲರ್ ಆಗಿ ನೋಡುವಂಥ ರೆಸಿಪಿನೇ ಆಗಿತ್ತು. ಅಂದರೆ ದಮ್ ಬಿರಿಯಾನಿ ಎಲ್ಲರ ಮನೆಯೂ ಮಾಡೇ ಮಾಡ್ತಾರೆ. ಓಕೆ, ಅಷ್ಟೇ ನಾನು ಬರ್ಕೊಂಡು ಅಂದರೆ ನಾನು ಅವಾಗಲೇ ಹೇಳ್ಬಿಟ್ಟಿದ್ದೀನಿ ಅನ್ಸುತ್ತೆ ಎಲ್ಲ ಎಪಿಸೋಡ್ಸಲ್ಲೂ. ಇದು ಸುಮ್ಮನೆ ಇವಾಗ ಪಾಯಿಂಟ್ಸ್ ಬರೆದಿಟ್ಕೊಂಡು ಸ್ವಲ್ಪ ನೆನಪಿಸ್ಕೊಂಡಂಗಾಯ್ತು. ನಾವು 6 ದಿನ 6 ಅತ್ತೆ ಸೊಸೆ ಜೋಡಿ ಏನೇನೆಲ್ಲ ಅಡುಗೆಗಳನ್ನ ಮಾಡಿದ್ರು ಅಂತ ನೀವು ಹೇಳಿದ್ರಿ. ಬಟ್ ಸ್ವಲ್ಪ ಅದನ್ನ ನೋಡ್ಕೊಂಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನಾವು ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅಂತ ನೀವು ರಿವೀಲ್ ಮಾಡೋ ಅಷ್ಟೊತ್ತಿಗೆ ಸ್ನೇಹಿತರೆ, ಈ 6 ದಿನಗಳ ಕಾಲ 6 ಅತ್ತೆ ಸೊಸೆ ಜೋಡಿಗಳು ಸಾಕಷ್ಟು ಅಡುಗೆಗಳನ್ನು ನಮಗೆ ಮಾಡಿ ತೋರಿಸಿದ್ರು. ಎಲ್ಲ ಡಿಫ್ರೆಂಟ್ ಆಗಿತ್ತು. ಅಫ್ಕೋರ್ಸ್ ನಮ್ಮ ಜಡ್ಜ್ನ ಕೂಡ ಇಂಪ್ರೆಸ್ ಮಾಡಿದ್ರು. ಕಾಂಪ್ಲಿಮೆಂಟ್ಸ್ ಮತ್ತೆ ಕಮೆಂಟ್ಸ್ ಎರಡೂ ಸಿಕ್ತು. ಇದರ ಝಲಕ್ ಈಗ ನಿಮಗಾಗಿ ಬರ್ತಾ ಇದೆ ನೋಡಿ. ಹಾಗಿದ್ರೆ ನೋಡ್ಬಿಡೋಣ ಇವತ್ತು ಯಾರು JP ನಗರದಿಂದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗಿದ್ದಾರೆ ಅಂತ. ಬಟ್ ಐ ಹ್ಯಾವ್ ಅ ರಿಕ್ವೆಸ್ಟ್ ಶ್ವೇತಾ, ಇಷ್ಟು ದಿನ ಜಡ್ಜ್ ಮಾಡ್ತಾನೆ ಇದ್ದೆ, ನಾ ಬರೀತಾ ಇದ್ದೆ, ಪಾಯಿಂಟ್ಸ್ ಎಲ್ಲ ಇವಾಗ ಓದಿ ಹೇಳಿದ್ದೀನಿ. ಬಟ್ ಯಾರು ವಿನ್ ಆಗಿದ್ದಾರೆ ಅನ್ನೋದನ್ನ ನೀವು ಹೇಳಬೇಕು. ನನ್ಗೆ ಗೊತ್ತಾಯ್ತು, ನೀವು ಏನೋ ಒಂದು ಹೇಳ್ತಾ ಇದ್ದೀರಾ, ಆಗಲೇ ನನಗೆ ಬರ್ತಿದೆ ಈ ರೆಸ್ಪಾನ್ಸಿಬಿಲಿಟಿ. ಯು ಹ್ಯಾವ್ ಟು ಡಿಡ್ ಇಟ್. ಓಕೆ, ಮೈ ಪ್ಲೆಷರ್. ನೋಡೋಣ ಯಾರು ಅಂತ. JP ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಸವಿತಾ ಮತ್ತು ಶ್ರೀರಂಗಮಣಿ ಅವರು. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ಅವ್ರ ಮನೇಲಿ ಸಂಭ್ರಮದ ವಾತಾವರಣನೇ ಇತ್ತು. ಸರಿ, ಹಾಗಿದ್ರೆ ನೋಡ್ಕೊಂಬರೋಣ ರೂಪ ಅವರೇ. ಖಂಡಿತ ಬನ್ನಿ. ನನ್ನ ವೈಫು ಮತ್ತು ನಮ್ಮ ತಾಯಿಯವರು JP ನಗರ ಏರಿಯಾಯಿಂದ ಬೆಸ್ಟ್ ಅತ್ತೆ ಸೊಸೆಯಾಗಿ ಸೆಲೆಕ್ಟ್ ಆಗಿ ಬಂದಿದ್ದಾರೆ. ಜಿ ಕನ್ನಡನವರು ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿರೋದು ನನಗೆ ತುಂಬ ಖುಷಿಯಾಯಿತು. ಅತ್ತೆ ಸೊಸೆ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಅವರ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಜಿ ಕನ್ನಡ TVನವರು ಅವರಿಗೆ ಅವಕಾಶ ಕೊಟ್ಟು ಬಹುಮಾನ ಗೆಲ್ಲ ಹಾಗೆ ಮಾಡಿದ್ದಾರೆ. ZTನವರಿಗೆ ವಂದನೆಗಳು. ನನ್ನ ಗೆಳತಿ ಶ್ರೀರಂಗಮಣಿ ಹಾಗೂ ಅವ್ರ ಸೊಸೆ ಸವಿತಾ ಅವರು ಬೆಸ್ಟ್ ಅತ್ತೆ ಸೊಸೆ ಅಂತ ಗೆದ್ಕೊಂಡು ಬಂದಿದ್ದಾರೆ. ನನಗೇನು ಅನುಮಾನನೇ ಇರಲಿಲ್ಲ ಅವರು ಅಲ್ಲಿ ಭಾಗವಹಿಸಕ್ಕೆ ಹೋಗಿದ್ದಾರೆ ಎಂದವಾಗ, ಯಾಕಂದರೆ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಫಸ್ಟು ಅರ್ಧ ಗಂಟೆ ಬರ್ತಾ ಇತ್ತು ಈ ಪ್ರೋಗ್ರಾಮು, ಈಗ 1 ಅವರ್ ಬರುತ್ತೆ. 1 ರಿಂದ 2 ಆಗಿರೋದ್ರಿಂದ ನಮಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಮತ್ತು ನಾವು ಕಲಿಯೋದು ಬೇಕಾದಷ್ಟಿರುತ್ತೆ. ಇದು ಪ್ರೋಗ್ರಾಮ್ ನೋಡ್ತಾ ಇರೋದ್ರಿಂದ ನಮಗೂ ತುಂಬ ಸಂತೋಷ ಆಗುತ್ತೆ. ಈ ಜಿ ಕನ್ನಡದವ್ರಿಗೆ ಧನ್ಯವಾದಗಳು. ನಮ್ಮ ಜೀವನದಲ್ಲಿ ಅದೆಷ್ಟೋ ಮರೆಯಲಾಗದಂತಹ ಘಟನೆಗಳು ನಡೀತಾ ಇರುತ್ತೆ, ಅಂಥ ದಿನಗಳಿರುತ್ತೆ. ಅಂಥ ಈ ಮರೆಯಲಾಗದ ಈ ಒಂದು ದಿನ ಕೂಡ ಇವತ್ತು ಜಿ ಕನ್ನಡದಲ್ಲಿ ಅತ್ತೆ ಸೊಸೆ ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಗೆದ್ದು ಬಂದು ಇವತ್ತು ಸೆಲೆಬ್ರೇಷನ್ ಅಂತ ತಗೊಳ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವರ್ಡ್ಸೇ ಇರೋ ಅಂತ ಅನಿಸ್ತಾ ಇದೆ. ಆಡಿಷನಲ್ಲಿ ಹೋಗಿ ಸೆಲೆಕ್ಟ್ ಆದಾಗಲೇ ತುಂಬ ಸಂತೋಷ ಆಗಿತ್ತು. ಅದೇ ಕಾನ್ಫಿಡೆನ್ಸಿಂದ ಹೋಗಿ ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಬೆಸ್ಟ್ ಅತ್ತೆ ಸೊಸೆ ಅಂತ ಸೆಲೆಕ್ಟ್ ಮಾಡಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ನೋಡಿದ್ರಲ್ಲ ಅವ್ರ ಮನೇಲಿ ಎಷ್ಟು ಸಂಭ್ರಮ ಸಡಗರ ಇತ್ತು ಅಂತ. ಹಾಗೇನೆ ನಮ್ಮ ಅಡುಗೆ ಮನೆಗೆ ಬಂದು ಈಗ
ಸೊ ಕುದಿಬೇಕಾ? ಇದು ಬಾಯ್ಲ್ ಬರಬೇಕು. ನಿಮ್ಮ ಹಸ್ಬೆಂಡ್ ಹೇಗೆ ವ್ಯಕ್ತಪಡಿಸಿದ್ರು? ಅವ್ರಿಗೆ ಯಾವಾಗಲೂ ಗೊತ್ತಿದ್ದೆ, ಅತ್ತೆ ಜೊತೆ ಸೇರಿದ್ರೆ ಸೊಸೆನೂ ಅದೇ ಥರ ಆಗ್ತಾಳೆ ಅಂತ ಗೊತ್ತಿದ್ದು, ವಿನ್ನಿಂಗ್ ಇದು ಬರುತ್ತೆ ಅಂತ. ಸೊ ಅವರು ತುಂಬ ಸಂತೋಷಪಟ್ಟರು. ಸೊ ಇವರೇನೋ ಹೇಳಿದ್ರು, ಶ್ವೇತಾ ಮತ್ತು ಈ ತಂಡದವರು ನೀವು ಬೆಸ್ಟ್ ಅತ್ತೆ ಸೊಸೆ ಅಂದರೆ ನೀವಿಬ್ರು ಒಪ್ಕೊಳ್ತೀರಾ ನೀವೇ ಬೆಸ್ಟ್ ಅತ್ತೆ ಸೊಸೆ ಅಂತ? ಯಾಕೆ ಒಪ್ಕೊಳ್ಳಲ್ಲ, ಖಂಡಿತ. ಅದೇ ಬಟ್ ಎಷ್ಟೇ ಬೆಸ್ಟ್ ಅತ್ತೆ ಸೊಸೆ ಇದ್ರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇರುತ್ತೆ, ಇದ್ದೇ ಇರುತ್ತೆ. ಅದನ್ನ ಕರೆಕ್ಟ್ ಮಾಡ್ಕೋಬೇಕಷ್ಟೇ. ಅವತ್ತು ಇದೇ ರೀತಿ ಒಂದು ಮಾತು ಹೇಳಿದ್ರು, ನಿಮ್ಗೆ ತುಂಬಾ ಇಷ್ಟ ಆಗಿತ್ತು ಅಲ್ವಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಇಲ್ಲ ಅಂತ ಏನಿಲ್ಲ ಅಂತ ಹೇಳ್ತಾ ಇದ್ರು. ಅದು ಓಪನ್ ಆಗಿ ಒಪ್ಕೊಂಡ್ರು, ಅದು ಮುಖ್ಯ. ಇಲ್ಲಾಂದ್ರೆ ಸುಳ್ಳಾಗತ್ತೆ. ನೀವು ಬರೋದೇ ಇಲ್ಲ ಅಂದ್ರೆ ನಾವು ಮನುಷ್ಯರಿಗೆ ಬಂದೇ ಬರುತ್ತೆ. ಖಂಡಿತ ಬಂದೇ ಬರುತ್ತೆ. ತಾಯಿ ಮಗಳಿಗೆ ಬರ್ಬೇಕಾದ್ರೆ ಅತ್ತೆ ಸೊಸೆಗೆ ಬರ್ದೇ ಇರತ್ತ. ನಿಜ. ದೊಡ್ಡದು ಮಾಡ್ಕೋಬಾರ್ದು ಅಷ್ಟೇ, ಅಲ್ಲಲ್ಲೇ ಕಟ್ ಮಾಡಿಬಿಡ್ಬೇಕು, ಮರ್ತು ಬಿಡಬೇಕು. ಕುದಿತಾ ಇದೆ ಅಲ್ವಾ? ಕುದೀತಾ ಇದೆ. ಹಾಗೇನೆ ರೂಪ, ನಾನು ಹೇಳ್ತಾ ಇದ್ದೆ ನಿಮಗೆ ಬಂದಿರೋ ಅವಾರ್ಡ್ಸ್ ಬಗ್ಗೆ ಎಲ್ಲ ನಾನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೆ. ಬಟ್ ನಿಮಗೆ ನೀವು ಅವಾರ್ಡ್ ಪಡೆದಿದ್ದು ಅಂದರೆ ಸ್ಟೇಜ್ ಮೇಲೆ ಹೋಗಿ ಪ್ರಶಸ್ತಿ ತಗೊಂಡಿದ್ದು ಯಾವ್ದು ತುಂಬಾ ಮೆಮೊರೇಬಲ್, ಇವಾಗಲೂ ಕೂಡ ನೆನೆಸ್ಕೋತೀರಾ? ಹೌದು, 2 ಪ್ರಶಸ್ತಿನ. ಒಂದು ನಾನು ಬೇಸಿಕಲಿ ನೃತ್ಯಗಾತಿ ಅಂತ ನಿಮಗೆಲ್ಲ ಗೊತ್ತು, ಬಟ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಹೋದಾಗ ವರ್ಲ್ಡ್ ಕನ್ನಡ ಕಾನ್ಫರೆನ್ಸಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನನ್ನ ಹೆಸರನ್ನ ಅನೌನ್ಸ್ ಮಾಡಿದಾಗ ಅಫ್ಕೋರ್ಸ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಯಾಕೆಂದರೆ ಯಾವುದೇ ವ್ಯಕ್ತಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ನಾವೆಷ್ಟೇ, ಯಾಕೆಂದರೆ ಎಷ್ಟೋ ಸಾವಿರಾರು ಜನ
ಆನಂದ ಪಡ್ತಾರೆ. ಸೊ ಈ ಜಿ ಟಿ ವಿ ಕನ್ನಡ ಅಲ್ಲಿನೂ ಹೋಗಿ ಇಂಥ ಒಂದು ರೆಸಿಪಿ ಎಷ್ಟೆಷ್ಟು ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ತಾರೆ ಹಳ್ಳಿನವರು. ಅದು ನೋಡಿ, ಅಭಿವೃದ್ಧಿ ಪಥದತ್ತ ಹಳ್ಳಿ. ಕೆಲವು ಹಳ್ಳಿಗಳಂತೂ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಮಾಡರ್ನ್ ಹೌಸಸ್ ಬರ್ತಾ ಇದೆ, ಹೊಸ ಅಡುಗೆಗಳನ್ನ ಅವರು ಹೊಸ ಹೊಸ ಅಭಿರುಚಿಗಳನ್ನ ಕಲ್ತ್ಕೊಳ್ತಾ ಇದ್ದಾರೆ, ಹೊಸ ಅಡುಗೆಗಳನ್ನ ಕಲ್ತ್ಕೊಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಹಳ್ಳಿ ಅವರು ತಮ್ಮದನ್ನು ಬಿಡೋದಿಲ್ಲ, ಆದರೆ ಹಳ್ಳಿಯ ಸೊಗಡು ಇದೆ ಮತ್ತು ನಮ್ಮ ಹೊಸದ ಅಭಿರುಚಿನೂ ಅಲ್ಲಿದೆ. ಅದನ್ನು ತೋರಿಸೋ ಒಂದು ಉದ್ದೇಶದಿಂದ ಇವತ್ತು ಆ ಥರ ಇಟ್ಟಿದ್ದೀವಿ. ಅಲ್ಲ, ಅದು ತೋರ್ಸುತ್ತೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಸಮಾಜದ ಬಗ್ಗೆ ಅನ್ನೋದನ್ನ. ಸೊ ನಾನೊಂದು ಮಾತು ಹೇಳ ಶ್ರೀರಂಗಮಣಿ ಅವರೇ, ನಿಮ್ಮನ್ನ ಬರೀ ಒಂದ್ಸಲ 2 ಸಲ ಕರೆಸಿದ್ದು ನಮ್ಗೇನು ಅನಿಸ್ತಾ ಇಲ್ಲ. ಇನ್ನೂ 4 ಸಲ ಕರೆಸ್ಬೇಕು, ಇನ್ನಷ್ಟು ವಿಷಯ ತಿಳ್ಕೊಬೇಕು ಅನ್ನಿಸ್ತಾ. ಒಂದು ಮಿಕ್ಸಿಂಗ್ ನೇಮು ಸವಿತಾ ಶ್ರೀರಂಗಮಣಿ. ಶ್ರೀರಂಗಮಣಿ ಮಣಿ ತಗೊಂಡು ಸವಿತಾದಲ್ಲಿ ಸವಿತಾ ತಗೊಂಡು ಸಮನ್ವಿತ ಅಂತ ಒಂದು ಹೊಸ ನೇಮ್ ಮಾಡಿ ಇಟ್ಟಿದ್ದೀವಿ ಇದರಲ್ಲಿ. ನಾನು ಅನ್ಕೊಂಡೆ ನಿಜವಾದ ಸಮನ್ವಿತ ಅರ್ಥ ತಗೊಂಡಿಟ್ಟಿದ್ದಾರೆ ಅಂತ ಅನ್ಕೊಂಡೆ. ಮೇ ಬಿ ಅವರಿಬ್ರು ಹೆಸರೇ ಆ ರೀತಿ ಒಂದು ಅರ್ಥಪೂರ್ಣವಾಗಿದೆ. ಹೌದು, ಖಂಡಿತವಾಗ್ಲೂ. ಹಾಗೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಬರೀ ರುಚಿಯಾದ ಅಡುಗೆಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಟ್ಟು ಬಿಟ್ಬಿಡೋದು ಅಷ್ಟೇ ಅಲ್ಲ. ಸೊ ಅತ್ತೆ ಸೊಸೆ ಜೋಡಿ ಹೇಗಿರ್ತಾರೆ, ಹೀಗೂ ಇರ್ತಾರ ಅಂತ ಕೆಲವರು ಆಶ್ಚರ್ಯ ಪಡಬಹುದು. ಅದು ಕೂಡ ಒಂದು. ಅದ್ರ ಜೊತೆಗೆ ಹೇಗೆ ಬದುಕಬೇಕು ಅನ್ನೋದನ್ನ ತಿಳಿಸ್ಕೊಡೋದು, ಜೊತೆಗೆ ನಿಮ್ಮಂತ ಅತ್ತೆಯರು ಬಂದು ಇಲ್ಲಿ ಕೊಡುವಂತಹ ಸಲಹೆಗಳನ್ನ ಸ್ವೀಕರಿಸುವಂಥದ್ದು, ಇದೆಲ್ಲ ಸೊ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದನ್ನು ಪ್ಯಾಷನೇಟ್ ಆಗಿ ಪ್ರೀತಿ ತುಂಬಿ ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್ಸು. ಸೊ ಸುಮ್ಮನೆ ಊಟ ತಂದಿಟ್ಬಿಡೋದೆಲ್ಲ ಸುಮ್ಮನೆ ಅಲ್ಲ, ಪ್ರತಿಯೊಂದಕ್ಕೂ ಅದನ್ನ ಬರೆದಿಟ್ಟಿದ್ದಾರೆ. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ ಒಂದೊಂದು ಕೆಲಸನೂ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಅಡುಗೆ ಒಂದೇ ಅಲ್ಲ, ಏನೇ ಕೆಲಸ ಮಾಡಿದ್ರು ನಿಜವಾಗ್ಲೂ ಅವರೇ ಒಂದು ಫೀಲ್ಡಲ್ಲಿ ಇರ್ಬೋದು, ಇವರೇ ಒಂದು ಫೀಲ್ಡಲ್ಲಿ ಇರ್ಬೋದು. ಅದೇ ಊಟ ಮಾಡದೆ ನಾವು ಬದುಕೋಕ್ಕಾಗಲ್ಲ. ಸೊ ಬೆಸ್ಟ್ ಅತ್ತೆ ಸೊಸೆಲಿ ಬೆಸ್ಟ್ ಊಟ ಮಾಡಿಕೊಂಡು, ಸೊ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು. ನಿಜವಾಗ್ಲೂ ಎಲ್ಲ ಮನುಷ್ಯನಿಂದನೂ ಕಲಿಯೋದು ಬೇಕಾದಷ್ಟು ಇರುತ್ತೆ. ಅವ್ರು ನಂಗೆ ಇದೆಲ್ಲ ಹೇಳ್ಕೊಟ್ಟಿದ್ದು ನನಗೆ ಇಷ್ಟ ಆಯಿತು. ಸೊ ನಾವು ಮಕ್ಳಿಗೆಲ್ಲ ಹೇಳ್ಕೊಡ್ಬೋದು ಅದನ್ನ. JP ನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಈಗ ನಮ್ಮ ಕಣ್ಮುಂದೆ ಇದ್ದಾರೆ. ನಾವು ಹೇಳ್ಬಿಟ್ಟಿದ್ದೀವಿ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಅಂತ, ಅವ್ರಿಗೆ ಅವಾರ್ಡ್ ಕೊಡ್ಬೇಕಲ್ವಾ? ಹೌದು. ಸೊ
ಅಟ್ಲೀಸ್ಟ್ ನೀವಾದ್ರೂ ಒಪ್ಕೊಂಡ್ರಲ್ಲ ನಾನು ಅಡುಗೆ ಮಾಡೋದನ್ನ ವೆರಿ ಹ್ಯಾಪಿ. ಚೆನ್ನಾಗಿ ಮಾಡ್ತೀರಾ ಪ್ರೂವ್ ಆಗಿದೆ. ಸೊ ಜಡ್ಜ್ಮೆಂಟ್ ಕೊಟ್ಟಿದ್ದೀರಾ, ಹಾಗೆ ಅಡುಗೆಗಳನ್ನ ಕಲ್ತಿದ್ದೀರಾ, ಜೊತೆಗೆ ಇವತ್ತು ಅಡುಗೆ ಮಾಡಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಶ್ವೇತಾ, ಇಟ್ಸ್ ಮೈ ಪ್ಲೆಷರ್. ಖಂಡಿತ ಜಿ ಟಿ ವಿ ಅವ್ರಿಗೆ ಮತ್ತು ಬೆಸ್ಟ್ ಅತ್ತೆ ಸೊಸೆ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ, ಆಮೇಲೆ ಇಲ್ಲಿ ಈ ಥರ ಡ್ರೆಸ್ ಮಾಡಿಕೊಂಡು ನನ್ನ ಕೈಲಿ ಅಡುಗೆ ಮಾಡಿಸ್ಕೊಂಡು ನೀವು ತಿಂದಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ನಾನ್ ಲಕ್ಕಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ ರೂಪಾ ಅಯ್ಯರವ್ರು ಮಾಡಿದಂಥ ಡ್ರೈ ಫ್ರೂಟ್ಸ್ ದೋಸೆ ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಟೇಸ್ಟ್ ಮಾಡಿ ನೋಡಿದ್ದೀನಿ. ನೀವು ಕೂಡ ಮನೇಲಿ ಮಾಡಿ ನಿಮ್ಮ ಮಕ್ಳಿಗೆ ಕೊಡಿ, ಏನು ಹೇಳ್ತಾರೆ ಅಂತ ಕೇಳಿ. ರೂಪಾ ಅವರೇ, ಈ 1 ವಾರ ಕಾಲ ನಮ್ಮ ಜೊತೆ ಇದ್ರಿ, ನನಗಂತೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ.